ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಪ್ರದೇಶಗಳ ಮೇಲೆ ಭಾರತ ಪಕ್ಕಾ ಗುರಿ ಫಿಕ್ಸ್ ಮಾಡಿ ಅಟ್ಯಾಕ್ ಮಾಡಿದ್ದು ಹೇಗೆ? ಹೌದು, ಇಂತಹದೊಂದು ಪ್ರಶ್ನೆ ಎಲ್ಲರನ್ನ ಕಾಡದೇ ಇರದು. ಪಿಒಕೆಯಲ್ಲಿರುವ ಲಷ್ಕರ್ ಮತ್ತು ಜೈಷ್ ಸಂಘಟನೆಯ ಅಡುಗುದಾಂಡುಗಳ ಮಾಹಿತಿಯನ್ನ ಭಾರತಕ್ಕೆ ಕೊಟ್ಟಿದ್ದಾದ್ರೂ ಯಾರು? ಕ್ಷಿಪಣಿ ದಾಳಿಗೆ ಪಕ್ಕಾ ಲೊಕೇಶನ್ ಫಿಕ್ಸ್ ಮಾಡಿ ಅಟ್ಯಾಕ್ ಮಾಡಿದ್ದು ಹೇಗೆ ಅನ್ನೋ ಕೌತುಕಕ್ಕೆ ಕಡೆಗೂ ತೆರೆಬಿಟ್ಟಿದೆ. ಭಾರತೀಯ ಸೇನೆಗೆ ಸಿಕ್ಕಿತ್ತು ಖಚಿತ ಲೊಕೇಶನ್. ಪಾಕಿಸ್ತಾನ ನೆತ್ತಿ ಮೇಲೆ ಸುತ್ತಿದ್ವು 10 ಉಪಗ್ರಹ. ಎಸ್, ಆಪರೇಷನ್ ಸಿಂಧೂರ್ ಕೇವಲ ಒಂದೇ ರಾತ್ರಿಯ ಯೋಜನೆಯಲ್ಲ. ಇದರ ಹಿಂದೆ ಹಲವು ದಿನಗಳ ನಿರಂತರ ಪರಿಶ್ರಮ ಮತ್ತು 16 ವಿಭಾಗಗಳ ಸಂಘಟಿತ ಸಹಕಾರವಿದೆ. ಭಾರತೀಯ ಸೇನೆಯ ಈ ಚಾರಿತ್ರಿಕ ದಾಳಿಗೆ ಕಣ್ಣಾಗಿದ್ದು ಮಾತ್ರ ನಮ್ಮ ಹೆಮ್ಮೆಯ ಇಸ್ರೋ. ಹೌದು, ಪಾಕಿಸ್ತಾನದ ಉಗ್ರರ ಅಡುಗುತಾಣಗಳ ನಿಖರ ಮಾಹಿತಿಯನ್ನ ಸೇನೆಗೆ ನೀಡೋ ಮೂಲಕ ಕತ್ತಲನ್ನು ಕಣ್ಣಾಗಿದ್ದು ಇದೇ ಇಸ್ರೋ. ಇಸ್ರೋ ನೀಡಿದ ಮಾಹಿತಿ ಆಧರಿಸಿಯೇ ಪಾಕಿಸ್ತಾನವನ್ನ ಚೆಂಡಾಡಲಾಗಿದೆ. ಈ ಕಾರ್ಯಕ್ಕೆ ನಮ್ಮ ಇಸ್ರೋದ 10ಕ್ಕೂ ಹೆಚ್ಚು ಉಪಗ್ರಹಗಳು ಹಗಲಿರುಳು ದುಡಿದಿವೆ. ಬೆಂಗಳೂರಲ್ಲಿ ಆಪರೇಷನ್ ಸಿಂಧೂರ್ ಕಣ್ಣು. ಎಸ್, ಅಚ್ಚರಿಯಾದರೂ ಇದು ಸತ್ಯ. ಆಪರೇಷನ್ ಸಿಂಧೂರ್ನ ಕಣ್ಣು ನಮ್ಮ ಬೆಂಗಳೂರಿನಲ್ಲಿತ್ತು. ಕಾರ್ಗತ್ತಲಲ್ಲಿ ಉಗ್ರರ ಠಿಕಾಣಿಗಳನ್ನ ಸುಟ್ಟು ಕರಕಲಾಗಿಸಿದ್ದವರ ಹಿಂದಿನ ಶ್ರೇಯ ಇಸ್ರೋಗೆ ಸೇರಬೇಕು. ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮೊರೆ ಹೋಗಿತ್ತು ಸೇನೆ. ತನ್ನ ಉಪಗ್ರಹಗಳನ್ನ ಪಾಕ್ನತ್ತ ತಿರುಗಿಸಿದ್ದ ಇಸ್ರೋ ಅದರಲ್ಲಿದ್ದ ಅತ್ಯಾಧುನಿಕ ಕ್ಯಾಮೆರಾಗಳ ಸಹಾಯದಿಂದ ಉಗ್ರರ ತಾಣಗಳ ಫೋಟೋ ಜೊತೆ ಲೊಕೇಶನ್ಗಳನ್ನು ಹಂಚಿಕೊಂಡಿತ್ತು. 0.6ರಿಂದ 0.35 ಮೀಟರ್ ವರೆಗಿನ ಸ್ಪಷ್ಟತೆಯೊಂದಿಗೆ ಸೇನಾ ನೆಲೆ, ಅಡುಗುತಾಣ, ಶಸ್ತ್ರಾಸ್ತ್ರ ಡಿಪೋಗಳು, ರಡಾರ್ ಕೇಂದ್ರಗಳು, ಲಾಂಚ್ ಪ್ಯಾಡ್ಗಳ ಬಗ್ಗೆಯೂ ಮಾಹಿತಿಯನ್ನು ನೀಡಲಾಗಿತ್ತು. ಅಷ್ಟೇ ಅಲ್ಲ, ದಿನದ 24 ಗಂಟೆ ಸೇನೆಯ ಕಣ್ಣಾಗಿ ಈ ಉಪಗ್ರಹಗಳು ಕಾರ್ಯವನ್ನು ನಿರ್ವಹಿಸಿದ್ವು. ಇದರ ಪರಿಣಾಮವಾಗಿ ಭಾರತ ತನ್ನ ಆಪರೇಷನ್ ಸಿಂಧೂರವನ್ನ ಇಸ್ಲಾಮಾಬಾದ್, ಲಾಹೋರ್, ಕರಾಚಿ, ರಾವಲ್ಪಿಂಡಿಯಾಗಳನ್ನ ಹಿಟ್ ಲಿಸ್ಟ್ನಲ್ಲಿಟ್ಟು ಉಡಾಯಿಸಿತ್ತು. ಈ ಮೂಲಕ ಭಾರತೀಯ ಸೇನೆಯ ಚಾರಿತ್ರಿಕ ಕಾರ್ಯಾಚರಣೆಗೆ ನಮ್ಮ ಬೆಂಗಳೂರಿನ ಇಸ್ರೋ ಬೆನ್ನೆಲುಬಾಗಿ ನಿಲ್ಲೋ ಮೂಲಕ ಶಹಬಾಷ್ ಎನಿಸಿಕೊಂಡಿದೆ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್, ಬೆಂಗಳೂರು.